ಬೆಂಗಳೂರು ಅಭಿವೃದ್ಧಿಗೆ 1,00,000 ಕೋಟಿ ರೂಪಾಯಿಯನ್ನು ನೀಡುವುದಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 4-5 ವರ್ಷಗಳಲ್ಲಿ ಮೆಟ್ರೋಗೆ 4,400 ಕೋಟಿ ರೂಪಾಯಿ ಮತ್ತು ಟನಲ್ ರಸ್ತೆಗೆ 1,700 ಕೋಟಿ ರೂಪಾಯಿ ಈಗಾಗಲೇ ಏನಂತಂದರೆ ಇದಾಗಿದೆ. ಅದಕ್ಕೆ ಈಗ ಬೆಂಗಳೂರು ಅಭಿವೃದ್ಧಿಗೆ ಈಗಾಗಲೇ DCM ಅವರ ಕನಸಿನ ಅಭಿವೃದ್ಧಿ ಯೋಜನೆ ಆಗಿರುವಂತಹ ಗ್ರೇಟರ್ ಬೆಂಗಳೂರಿಗೆ ಈಗ 1,00,000 ಕೋಟಿ ರೂಪಾಯಿಯನ್ನು ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಬೆಂಗಳೂರು ಯೋಜಿತ ನಗರವಲ್ಲ, ಆದರೂ ಕೂಡ ನಾವು ಇದನ್ನು ಪ್ರಗತಿಯತ್ತ ಮುನ್ನಡೆಸ್ತಾ ಇದ್ದೇವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಸಿಯಾ ಮತ್ತು ಕೆಲವೊಂದಿಷ್ಟು ಪುಣ್ಯ ಕೈಗಾರಿಕಾ ಒಕ್ಕೂಟ ಸಂಯುಕ್ತವಾಗಿ ನಗರದ ಅರಮನೆ ಮೈದಾನದಲ್ಲಿ ಒಂದು ಪ್ರೋಗ್ರಾಂ ನಡೆಯುತ್ತೆ. ಆ ಸಂದರ್ಭದಲ್ಲಿ ರಾಜಧಾನಿ ಜನಸಂಖ್ಯೆ 1.50 ಕೋಟಿಗೂ ಏರಿಕೆಯಾಗಿದೆ. ಆದರೆ ರಸ್ತೆಗಳ ಸಾಮರ್ಥ್ಯ ಹಾಗೇ ಇದೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಬೆಂಗಳೂರಲ್ಲಿ ಬದಲಾವಣೆ ತರೋದಕ್ಕೆ ಕಳೆದ 2 ವರ್ಷಗಳಿಂದ ಏನಂತಂದರೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೆಟ್ರೋ ಯೋಜನೆಗೆ 44,000 ಕೋಟಿ ರೂಪಾಯಿ, ಟನಲ್ ರಸ್ತೆಗೆ 37,000 ಕೋಟಿ ರೂಪಾಯಿ, ಅದರಲ್ಲಿ ಮೊದಲ ಹಂತದ ಟನಲ್ ಯೋಜನೆಗೆ 17,000 ಕೋಟಿ ರೂಪಾಯಿ ಹಾಗೂ ಎಲಿವೇಟರ್ ಕಾರಿಡಾರ್ಗಳಿಗೆ 14,000 ಕೋಟಿ ರೂಪಾಯಿ ಈಗಾಗಲೇ ಯೋಜನೆಯನ್ನು ರೂಪಿಸಲಾಗಿದೆ. ಜೊತೆಗೆ ಮುಂದಿನ 4-5 ವರ್ಷಗಳಲ್ಲಿ ಬೆಂಗಳೂರು ನಗರ ಅಭಿವೃದ್ಧಿಗೋಸ್ಕರ 1,00,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಹೂಡಿಕೆ ಮಾಡ್ತಾ ಇದ್ದೇವೆ ಅಂತ DCM ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗಾಗಲೇ ಕೇಂದ್ರ ಅಂದರೆ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಕೇಂದ್ರದಲ್ಲಿರುವಂತಹ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದ್ದಾರೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಕೇಂದ್ರ ಸರ್ಕಾರ ಅಗತ್ಯ ಪ್ರೋತ್ಸಾಹ ನೀಡ್ತಾ ಇದೆ. ಈ ಸಂಸ್ಥೆಗಳಿಗೆ ಅಗತ್ಯ ಸಾಲ ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಆದರೆ ಮೊಟ್ಟ ಮೊದಲಿಗೆ ಏನಂತಂದರೆ ಇವರು 1.5 ಕೋಟಿ ಇರುವಂತಹ ಈ ಜನಸಂಖ್ಯೆ ಇರುವಂತಹ ಈ ನಗರದಲ್ಲಿ ಮೊದಲೇನಾಗಿತ್ತಂತಂದರೆ ಈಗ ನಗರದ ಸ್ಟ್ರಕ್ಚರ್ ಅಥವಾ ಈ ಡಿಸೈನ್ ಇದೆಯಲ್ಲ ಅದು ಒಂದು 50 ಲಕ್ಷನೋ ಅಥವಾ 1 ಕೋಟಿಗೆ ಇದ್ದಂತಹ ಜನಸಂಖ್ಯೆ ಇದ್ದಂತಹ ಟೈಮಲ್ಲಿ ಈ ಒಂದು ನಗರದ ಡಿಸೈನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅಲ್ಲಲ್ಲಿ ಕೆಲವೊಂದಿಷ್ಟು ಅಹಿತಕರ ಘಟನೆಗಳಾಗ್ತಾ ಇದ್ದಾವೆ. ಟ್ರಾಫಿಕ್ ಜಾಮ್ಗೋಸ್ಕರ ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ ಟ್ರಾಫಿಕ್ ರೂಲ್ಸ್ಗಳನ್ನು ಇನ್ನಷ್ಟು ಟಫ್ ಮಾಡಿದ್ದಾರೆ. ಪಾರ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರು ಈಗ ಬೆಂಗಳೂರಲ್ಲಿ ಪಾರ್ಕಿಂಗ್ ಮಾಡುವಂತಹ ಎಲ್ಲಿ ಬೇಕಾದಲ್ಲಿ ಪಾರ್ಕಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಟೋವಿಂಗ್ ಸಿಸ್ಟಮನ್ನು ಮತ್ತೆ ವಾಪಸ್ ತರ್ತಾ ಇದ್ದಾರೆ. ಇವೆಲ್ಲವೂ ಆದರೂ ಕೂಡ ನೀವು ಇಷ್ಟೆಲ್ಲ ಹೇಳ್ತಾರಲ್ಲ, ಈ 1.5 ಕೋಟಿ ಜನಸಂಖ್ಯೆ ಆಗಿದೆ, ಟ್ರಾಫಿಕ್ ಅದನ್ನೆಲ್ಲ ಒಪ್ಕೊಳ್ಳೋಣ. ಆದರೆ ರಸ್ತೆಗಳ ನಿರ್ಮಾಣ ಕಾರ್ಯವನ್ನು, ರಸ್ತೆಗಳು ಈಗಾಗಲೇ ಗುಂಡಿಗಳು ಬಿದ್ದಿದ್ದಾವಲ್ಲ ಅವನ್ನೊಂಚೂರು ರಿಪೇರಿ ಮಾಡಿ ಆಮೇಲೆ ಈ ಟನಲು, ಈ ಮೆಟ್ರೋ ಎಲ್ಲ ಇದ್ದಾವಲ್ಲ ಅವುಗಳ ಕಡೆ ಒಂಚೂರು ಗಮನ ಹರಿಸಿ. ಯಾಕಂತಂದರೆ ಮಳೆ ಬಿದ್ದು ಹೋಗಿದೆ. ಕಳೆದ 1 ವಾರದಿಂದ ಮಳೆ ನಿಂತು ಹೋಗಿಬಿಟ್ಟಿದೆ. ಸೊ ಈಗಾಗಲೇ ಈ ಟ್ಯಾಪಿಂಗ್ ಪ್ರೋಸೆಸ್ ನಡಿಬೇಕಿತ್ತು, ಗುಂಡಿ ಮುಚ್ಚುವ ಕಾರ್ಯ ನಡಿಬೇಕಿತ್ತು. ಆದರೆ ಗುಂಡಿ ಮುಚ್ಚೋದಿರಲಿ, ಅದರ ಬಗ್ಗೆ ಯಾರೂ ಅಧಿಕಾರಿಗಳು, BBMP ಅಧಿಕಾರಿಗಳು ನೋಡ್ತಾನೇ ಇಲ್ಲ. ಸೊ ಹಿಂಗೆ ಆಗಬಾರ್ದು. ಅದಕ್ಕೋಸ್ಕರ ಮೊದಲಿಗೆ ಅಧಿಕಾರಿಗಳು ಪಾಪ ಈ ಸರ್ಕಾರದವ್ರಿಗೆ ಏನು ಹೇಳಬೇಕು? ಸರ್ಕಾರದವ್ರು ಪಾಪ DK ಶಿವಕುಮಾರ್ ಅವರು ಹೇಳ್ತಾರೆ 1,00,000 ಕೋಟಿ ರೂಪಾಯಿ ಬಂದಿದೆ ಅಂತ. ಆದರೆ BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? BBMP ಅಧಿಕಾರಿಗಳು ಆರಾಮಾಗಿ ಬೆಚ್ಚಿಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿಯೊಂದು ನಗರದಲ್ಲಿರುವಂತಹ ಪ್ರತಿಯೊಂದು ರಸ್ತೆ ಗುಂಡಿಯಲ್ಲಿದೆಯೋ ಅಥವಾ ಗುಂಡಿ ರಸ್ತೆಯಲ್ಲಿದೆಯೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಜನರೇ ನೀವು ಕೂಡ ಏನು ಮಾಡಿ ಅಂತಂದರೆ ನಿಮ್ಮ ಮನೆ ಹತ್ರ ಏನಾದರೂ ರಸ್ತೆ ಗುಂಡಿಗಳು ಅಥವಾ ಈ ಕೊಳಚೆ ಪ್ರದೇಶಗಳು ಏನಾದರೂ ಈ ಥರ ಪ್ರಾಬ್ಲಮ್ಗಳೇನಾದರೂ ಆಗಿದ್ರೆ ನೀವು ಅಧಿಕಾರಿಗಳಿಗೆ ಫೋನ್ ಮಾಡಿ, ಸರ್ ಹಿಂಗಾಗಿದೆ ಬನ್ನಿ ಅಂತ. ಅವರೇನಾದರೂ ಬರಲಿಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ. ಇನ್ನೇನು ಮಾಡೋದಕ್ಕಾಗತ್ತೆ? ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿ, ಕುಂಭಕರ್ಣ ನಿದ್ರೆಯಲ್ಲಿದ್ದಾರಲ್ಲ, ಅವ್ರನ್ನ ಎಬ್ಬಿಸುವಂತಹ ಕಾರ್ಯವನ್ನು ನಾವುಗಳೇ ಮಾಡಬೇಕು. ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋದಾದರೆ, ನೆರೆ ಎದುರಿಸೋದಕ್ಕೆ 4 ಬೋಟ್ ಖರೀದಿಗೆ ಪಾಲಿಕೆ ಮುಂದಾಗಿದೆ. ಮಳೆಗಾಲದಲ್ಲಿ ಸಂತ್ರಸ್ತ ಜನರ ತುರ್ತು ರಕ್ಷಣೆಗಾಗಿ ಖರೀದಿಯನ್ನು ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಅದು ಎಲ್ಲಂತಂದರೆ ಬೆಂಗಳೂರಲ್ಲಿ ನೆರೆ ಪರಿಸ್ಥಿತಿ ಆಗುತ್ತಲ್ಲ, ಅವಾಗವಾಗ ಅಕಾಲಿಕ ಮಳೆಯಾದರೆ ಪ್ರವಾಹದ ಪರಿಸ್ಥಿತಿ ಉಂಟಾಗುತ್ತೆ. ಜನರನ್ನು ಸೇಫ್ ಮಾಡಬೇಕಲ್ಲ, ರಕ್ಷಣೆ ಮಾಡಬೇಕಲ್ಲ. ಅದಕ್ಕೋಸ್ಕರ 4 ಬೋಟ್ಗಳನ್ನು ಖರೀದಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗ ಬೆಂಗಳೂರಲ್ಲಿ ಪ್ರವಾಹ ಪರಿಸ್ಥಿತಿ ಸಂದರ್ಭದಲ್ಲಿ ತ್ವರಿತವಾಗಿ ರಕ್ಷಣಾ ಕಾರ್ಯ ನಿರ್ವಹಿಸುವುದಕ್ಕೆ 4 ಮೋಟಾರ್ ಚಾಲಿತ ಬೋಟ್ ಒಳಗೊಂಡಂತೆ ಪ್ರತ್ಯೇಕ ವಿಪತ್ತು ನಿರ್ವಹಣಾ ಸಾಧನ ಸಲಕರಣೆಗಳನ್ನು ಖರೀದಿಗೆ BBMP ಮುಂದಾಗಿದೆ. ಇತ್ತೀಚೆಗೆ ನಗರದಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ಸುಮಾರು 50ಕ್ಕೂ ಅಧಿಕ ಬಡಾವಣೆಗಳು ಅಕ್ಷರಶಃ ದ್ವೀಪಗಳಂತಾಗಿ ಮಾರ್ಪಟ್ಟಿದ್ವು. ಆ ಸಂದರ್ಭದಲ್ಲಿ ಬಡಾವಣೆಗಳಿಗೆ ಸಂಪರ್ಕಿಸುವುದಕ್ಕೆ ರಸ್ತೆಗಳ ಸಂಪರ್ಕ ಕಡಿತವಾಗಿತ್ತು. ಅದಕ್ಕೋಸ್ಕರ 4 ಬೋಟುಗಳ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ 4 ಬೋಟುಗಳನ್ನು BBMP ಖರೀದಿ ಮಾಡೋದಕ್ಕೆ ರೆಡಿಯಾಗಿದೆ. ಸೊ ಈಗಾಗಲೇ ಏನೇನು ಖರೀದಿ ಮಾಡ್ತಾರೆ ಅಂತ ನೋಡ್ತಾ ಹೋಗೋದಾದರೆ 12 ಜನ ಸಾಮರ್ಥ್ಯದ 4 ಬೋಟ್ಗಳನ್ನು ಖರೀದಿ ಮಾಡೋದಕ್ಕೆ BBMP ರೆಡಿಯಾಗಿದೆ. 48 ಲೈಫ್ ಜಾಕೆಟ್, 48 ಬಾಡಿ ಜಾಕೆಟ್, 8,000 ಮೀಟರ್ ಉದ್ದದ ಹಗ್ಗವನ್ನು, ಜೊತೆಗೆ 30 ವ್ಯಾಟ್ ಸಾಮರ್ಥ್ಯದ ಟಾರ್ಚನ್ನು ಖರೀದಿ ಮಾಡೋದಕ್ಕೆ BBMP ರೆಡಿಯಾಗಿದೆ. ಹೀಗಾಗಿ ಒಟ್ಟು 62 ಲಕ್ಷ ರೂಪಾಯಿ ವೆಚ್ಚದಲ್ಲಿ BBMP 12 ಮಂದಿ ಪ್ರಯಾಣ ಮಾಡುವಂತಹ ಸಾಮರ್ಥ್ಯವಿರುವಂತಹ ಮೋಟಾರ್ ಚಾಲಿತ 4 ಬೋಟ್ಗಳನ್ನು
ರೆಡಿ ಮಾಡ್ತಾ ಇದೆ, ಅಂದರೆ ತಗೊಳ್ತಾ ಇದೆ. 62 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ 4 ಬೋಟ್ಗಳನ್ನು ತಗೊಳ್ಳೋದಕ್ಕೆ ರೆಡಿಯಾಗಿದೆ. ಅಂದರೆ ಮುಂದೆ ಮಳೆ ಬಿದ್ದರೆ, ಈಗ ಕೆಲವೊಂದಿಷ್ಟು ಸಾಯಿ ಲೇಔಟು, ಈ ಚಂದ್ರ ಲೇಔಟಲ್ಲಿ ಅದೇ ಪ್ರವಾಹ ಯಾವಾಗ ಬೇಕಾದ ಬರ್ಬೋದು, ಅಕಾಲಿಕ ಮಳೆ ಬಿದ್ದರೆ, ಪ್ರವಾಹ ಎದುರಾದರೆ ಒಂದು ಫೋನ್ ಮಾಡಿ BBMPಗೆ ಈ 4 ಬೋಟ್ಗಳನ್ನು ತೊಗೊಂಡು ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ಆದರೆ ಚರಂಡಿ ವ್ಯವಸ್ಥೆ, ಪ್ರವಾಹ ಆಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿಯೂ ಕೂಡ ಅಷ್ಟೇ ಇದೆ. ಪ್ರವಾಹ ಆಗದೆ ಇರಲಿ, ಆ ಥರ ನೋಡ್ಕೊಳ್ಳೋಣ, ಇದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ. ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದರೆ, ಅನುಮತಿ ಇಲ್ಲದೆ ಕರೆ ವಿವರಗಳನ್ನು ಸಂಗ್ರಹ ಮಾಡೋದು ಸರಿಯಲ್ಲ. ಅಂದರೆ ಈ ಕಾಲ್ ರೆಕಾರ್ಡ್ ಮಾಡ್ಕೊಳ್ತಾರಲ್ಲ, ಆ ಥರ ರೆಕಾರ್ಡ್ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿದೆ, ಅಂದರೆ ಒಂದು ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ. ಪೊಲೀಸ್ ಅಧಿಕಾರಿಯು ತನಿಖೆಯ ನೆಪದಲ್ಲಿ ಅನುಮತಿ ಇಲ್ಲದೆ ಖಾಸಗಿ ವ್ಯಕ್ತಿಗಳ ಮೊಬೈಲ್ ಕರೆಯ ವಿವರ ದಾಖಲೆ, ಅಂದರೆ CDR ಪಡೆಯುವುದು ಸರಿಯಲ್ಲ, ಇದು ಸಾಧ್ಯವೂ ಇಲ್ಲ. ಹೀಗೆ ಅಧಿಕಾರಿಗಳು ಮಾಡಿದರೆ ಅದು ಚೆನ್ನಾಗಿರಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಪೊಲೀಸ್ ಅಧಿಕಾರಿಯೊಬ್ಬರ ಅಕ್ರಮವಾಗಿ ವ್ಯಕ್ತಿಯೊಬ್ಬರ CDR ಪಡೆದ ಅಕ್ರಮವೊಂದರಲ್ಲಿ ವಿಚಾರಣೆ ವೇಳೆ ರಾಜ್ಯ ಹೈಕೋರ್ಟ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಮಹಿಳೆಯೊಬ್ಬರ CDR ಅನ್ನು ಅಕ್ರಮವಾಗಿ ಸಂಗ್ರಹಿಸಿದ ಆರೋಪ ಹೊತ್ತಿರುವಂತಹ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ MVV ವಿದ್ಯಾ ಅವರು ತಮ್ಮ ವಿರುದ್ಧ ದಾಖಲಾಗಿರುವಂತಹ ಖಾಸಗಿ ದೂರು ರದ್ದುಪಡಿಸುವಂತೆ ಹೈಕೋರ್ಟ್ ಮೊರೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರು ರೆಕಾರ್ಡನ್ನು ಮಾಡ್ಕೊಳ್ತಾರೆ. ಕಾಲ್ ರೆಕಾರ್ಡ್ ಮಾಡ್ಕೊಳ್ಳೋದು ಇದು ಕಾನೂನು ಬಾಹಿರ, ಅಂದರೆ ಸರಿ ಅನಿಸೋದಿಲ್ಲ ಅಂತ ಈ ಒಂದು ಪ್ರಕರಣದಲ್ಲಿ ಹೇಳಿದ್ದಾರೆ. ಬರೀ ಪೊಲೀಸರಷ್ಟೇ ಅಲ್ಲ, ಯಾರೇ ಆಗಲಿ ತಮ್ಮ ಖಾಸಗಿತನವನ್ನು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಅದು ಏನಾಗುತ್ತೆ ಅಂತಂದರೆ, ಕಾಲ್ ರೆಕಾರ್ಡು ನಿಮ್ಗೊಂದು ನೆನಪಿರಲಿ, ಕಾಲ್ ರೆಕಾರ್ಡ್ಗಳು ಯಾವತ್ತೂ ಸಾಕ್ಷಿಗಳಾಗಲ್ಲ. ನೀವೇನಾದರೂ ನನ್ನ ಹತ್ರ ಕಾಲ್ ರೆಕಾರ್ಡ್ ಇದೆ, ನನ್ನ ಹತ್ರ ಅದಿದೆ ಇದಿದೆ ಅಂತಂದರೆ, ಕಾಲ್ ರೆಕಾರ್ಡು ಡಿಜಿಟಲ್ ಸಾಕ್ಷಿಗಳನ್ನು ಅತಿ ಹೆಚ್ಚಾಗಿ ನಿರಾಕರಣೆ ಮಾಡುತ್ತೆ. ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ನೀವು ನೋಡಿರಬಹುದು, ನನ್ನ ಹತ್ರ ಡಿಜಿಟಲ್ ಸಾಕ್ಷಿಗಳಿದ್ದಾವೆ ಅಂತ ಹೇಳ್ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋವನ್ನು ಕೂಡ ಅಷ್ಟೇ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಂತಂದರೆ ಅದರ ರಾ ಫೂಟೇಜನ್ನು ಹೈಕೋರ್ಟ್ ಕೇಳುತ್ತೆ. ಅದನ್ನು ಪರಿಶೀಲನೆ ಮಾಡಿ ನಂತರ ಅದರ ಬಗ್ಗೆ ಅದನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಬಾರದು ಅನ್ನೋದು ಡಿಪೆಂಡ್ ಆಗುತ್ತೆ. ಅದೇ ಥರನಾಗಿ ನೀವೇನಾದರೂ ನನ್ನ ಹತ್ರ ನೋಡಿ ಸರ್ ಸಾಕ್ಷಿ ಇದೆ ಅಂತ ನೀವೇನಾದರೂ ಈ ಆಡಿಯೋ ರೆಕಾರ್ಡನ್ನು ಏನಾದರೂ ಫೋನ್ ರೆಕಾರ್ಡನ್ನು ಏನಾದರೂ ಓದು ನೀವು ಹೈಕೋರ್ಟ್ ಮುಂದೆ ಇಟ್ಟರೆ ಅಂತಂದರೆ ಅದಕ್ಕೆ ಈಗ ಅವರು ಹೇಳಿದ್ದಾರೆ, ಕಾಲ್ ರೆಕಾರ್ಡ್ ನೀವು ಹೆಂಗೆ ಮಾಡಿದ್ರಿ, ಅದು ಕಾನೂನು ಬಾಹಿರ ಅಂತಲ್ಲ, ಅದು ಸರಿ ಅನಿಸೋದಿಲ್ಲ, ಅದು ಸಾಕ್ಷಿ ಅಂತ ಪರಿಗಣನೆಗೆ ಬರೋದೇ ಇಲ್ಲ ಅಂತ ಹೈಕೋರ್ಟ್ ಆದೇಶವನ್ನು, ಅಂದರೆ ಒಂದು ಪ್ರಕರಣ ವಿಚಾರಣೆ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ಪಟ್ಟಿದೆ.